ಸ್ನೇಹಿತರೆ, ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ 4th ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅಂತಿದ್ರಿ. ಈಗ ಒಂದು 6-7 ದಿನ ಆಯ್ತು ನೋಡ್ರಿ, ಒಂದು ವಿಡಿಯೋ ಮಾಡಿ ತಿಳಿಸಿನ. ಅವಾಗ ಹೇಳಿನ ಎಕ್ಸೆಪ್ಟೆಡ್ ಆಗಿ ಇವಾಗ ಬರ್ಬೋದು ಅಂತೇಳಿ. ಮತ್ತು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಎಕ್ಸೆಪ್ಟೆಡ್ ಆಗಿ ಇವಾಗ ಬರ್ಬೋದು. ಮತ್ತು ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋಂಗೆ ಈಗ ಡಾಕ್ಯುಮೆಂಟ್ ಈಗ 3rd ಮೆರಿಟ್ ಲಿಸ್ಟ್ ಒಳಗೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರೆ ನೋಡ್ರಿ, ಅವರು 26/5/2026 ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳಕ್ಕೆ ಕೊನೆ ದಿನಾಂಕ ಆಗಿರ್ತೈತೆ ನೋಡ್ರಿ. ನೀವೇನಾದ್ರೆ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಸಬ್ಮಿಟ್ ಮಾಡದಿದ್ದಲ್ಲಿ ರಿಸಲ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತು ರಿಸಲ್ಟ್ ಮಾಡ್ತಾರೆ. ಲೇಟ್ ಮಾಡಿ ಹೋದ್ರೂ ಕೂಡ ರಿಸಲ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗೂ ಆದಷ್ಟು ಸ್ವಲ್ಪ ಜಲ್ದಿ ಹೋಗಿ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಸಬ್ಮಿಟ್ ಮಾಡಿ ವೆರಿಫೈ ಮಾಡಿಸ್ಕೋರಿ. ಎಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಡಿವಿಷನಲ್ ಹೆಡ್ ಆಫೀಸ್ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ವೆರಿಫೈ ಮಾಡಿಸ್ಕೋಬೇಕಾಗತ್ತಿ. ನಿಮಗೇನಾದ್ರೆ ಡೌಟ್ ಇತ್ತಂದರೆ ಡಾಕ್ಯುಮೆಂಟ್ಸ್ ಬಗ್ಗೆ ಅಥವಾ ಆದರೆ ನನಗೆ ಏನಾರು ಕೇಳುತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಂಡಕ್ಟ್ ಮಾಡಿರಿ. ಪೋಸ್ಟ್ ಆಫೀಸ್ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರು ಕೂಡ ರಿಪ್ಲೈ ಕೊಡ್ತೀನಿ, ಯಾರು ಕೂಡ ಮಿಸ್ ಮಾಡೋಂಗಿಲ್ಲ. ಸೊ ಇದಾಯ್ತು. ಮತ್ತು ಸರ 4th ಮೆರಿಟ್ ಲಿಸ್ಟ್ ಬರ್ತೈತಿ ಬರೋಂಗಿಲ್ಲ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡಿರಿ 4th ಮೆರಿಟ್ ಲಿಸ್ಟು ಬರ್ತೈತಿ, ಸ್ವಲ್ಪ ವೇಟ್ ಮಾಡಿರಿ. ಯಾವಾಗ ಬರ್ಬೋದು ಅಂದ್ರೆ ಇಲ್ಲಿ ನೋಡಿರಿ 2nd ಮೆರಿಟ್ ಲಿಸ್ಟ್ದಾಗ ಟೋಟಲಾಗಿ 520 ವಿದ್ಯಾರ್ಥಿಗಳು 2nd ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿದ್ರು. ಎಷ್ಟಂದ್ರೆ 520 ವಿದ್ಯಾರ್ಥಿಗಳು. ಈಗ 3rd ಮೆರಿಟ್ ಲಿಸ್ಟ್ ಒಳಗೆ ಎಷ್ಟಂದ್ರೆ 329 ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ 3rd ಮೆರಿಟ್ ಲಿಸ್ಟ್ ಬಿಟ್ಟರು. ಅಂದರೆ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ಯಾರ ಅಂದರೆ ಟೋಟಲಾಗಿ ನೋಡ್ರಿ 191 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ಯಾರ. 329 ವಿದ್ಯಾರ್ಥಿಗಳು 2nd ಲಿಸ್ಟ್ ಒಳಗೆ ರಿಸಲ್ಟ್ ಆಗಿರ್ತಾರೆ. ಅದೇ 329 ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೊಳಕ್ಕೆ ಏನಂತಿ 3rd ಮೆರಿಟ್ ಲಿಸ್ಟ್ ಬಿಟ್ಟರು. ಟೋಟಲಾಗಿ 329 ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ 3rd ಮೆರಿಟ್ ಲಿಸ್ಟ್ ಬಿಟ್ಟರು. ಮತ್ತು 4th ಮೆರಿಟ್ ಲಿಸ್ಟು ಬರ್ತೈತಿ. 4th ಮೆರಿಟ್ ಲಿಸ್ಟ್ ಮಿಸ್ ಆಗಂಗಿಲ್ಲ, ಬರ್ತೈತಿ. ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು ಅಂದ್ರೆ ಇಲ್ಲಿ ನೋಡ್ರಿ 4th ಮೆರಿಟ್ ಲಿಸ್ಟ್ ಜೂನ್ 21ರಿಂದ ಜೂನ್ 26 ಈ ಡೇಟ್ ಒಳಗಾಗಿ ಎನಿ ಟೈಮ್ ಬರ್ಬೋದು. JDS ನಿಮ್ಗೆ ರಿಸಲ್ಟ್ ಬರ್ತಂದ್ರೆ ಐತಿ ಇಮಿಡಿಯೇಟಾಗಿ ಮತ್ತೆ ಅಪ್ಡೇಟ್ ಕೊಡ್ತೀನಿ. ರಿಸಲ್ಟ್ ಬರ್ತಂದ್ರೆ ಇಮಿಡಿಯೇಟಾಗಿ ಅಪ್ಡೇಟ್ ಕೊಡ್ತೀನಿ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿ ಮಾಡಿರಿ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗಿರಿ. ಯಾಕಂದ್ರೆ ನೋಡ್ರಿ ರಿಸಲ್ಟ್ ಬಂದ ತಕ್ಷಣ PDF ಅಲ್ಲಿ ಶೇರ್ ಮಾಡತ್ನು. ನೀವು ಜಾಯ್ನ್ ಇದ್ರಿ ಅಂದ್ರೆ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ನಿಮಗೆ ಇದನ್ನು ಬಿಟ್ಟು ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರೋದನ್ನು ಕಮೆಂಟ್ ಕೂಡ ಮಾಡಿರಿ, ಅಥವಾ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗೂ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೆ ಮಾಡಿರಿ. ಮೊದಲು ನೋಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಕೆಲವೊಂದು ವಿದ್ಯಾರ್ಥಿ ವಿಡಿಯೋ ನೋಡ್ತಾರೆ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಅವ್ರು ಏನು ಮಾಡಿರಿ, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ ಪೋಸ್ಟ್ ಆಫೀಸ್ ಬಗ್ಗೆ ಬರೋದಾದ್ರೆ ಒಟ್ಟು ಏನೈತಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒಟ್ಟು ಆಲ್ ಪ್ರತಿಯೊಂದು ಜಾಬ್ಸ್ಗೆ ಬರೋದಾದ್ರೆ ಇಮಿಡಿಯೇಟಾಗಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತನು. ಯಾವುದೇ ಜಾಬ್ಸ್ ನೋಟಿಫಿಕೇಶನ್ ಕಲ್ಪರ್ ಮಾಡ್ರು ನಿಮ್ಗೆ ಇಮಿಡಿಯೇಟಾಗಿ ಅಪ್ಡೇಟ್ ಕೊಡ್ತಾ ಇರ್ತನು. ಅದಕ್ಕಾಗಿ ಏನು ಮಾಡಿರಿ, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.